ನಮಸ್ತೆ, ಇದು ನಮ್ಮ ಶ್ರೀವಾಸ ಫಾರ್ಮ್ಸ್. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು, ಅಡಿಕೆ ತೋಟದಲ್ಲಿ ಶಾಶ್ವತವಾಗಿ ಬಾಳೆ ಗಡ್ಡೆಯನ್ನು ತೆಗೆಯೋ ವಿಧಾನ ಅಂತೇಳಿ. ನಿಮಗೆ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಥರ ಹೊಸದಾಗಿ ರೈತರು ಇರ್ತಾರಲ್ಲ ಮಾಡೋರಿಗೆ ಇನ್ನೂ ಗೊತ್ತಾಗಲಿ ಅಂಥೇಳಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಏನಂದರೆ, ನಾವು ಲಾಸ್ಟ್ ಟೈಮು ಹಾರಿಯಿಂದ ತೆಗ್ಸಿದ್ವಿ ಬಾಳೆನ. ಎಲ್ಲಿ ಈ ರೀತಿ ತೆಗ್ಸಿದ್ವಿ, ಬಟ್ ಅವರು ಕೆಳಗಡೆ ಸ್ವಲ್ಪ ಮೇಲೆ ಕಟ್ ಮಾಡಿರ್ತಾರೆ ಹಾರಿಯಿಂದ. ಒಳಗಡೆ ಭಾಗದಲ್ಲಿ ಕೆಲವೊಂದು ಈ ರೀತಿ ಗಡ್ಡೆಗಳಿರ್ತವೆ. ಇಲ್ಲಿ ನೋಡಿ, ಈಗ ನೋಡಿ, ಇಂಥ ಒಂದು ತುಂಡು ಇತ್ತಂದ್ರೂ ಅದ್ರ ಜೊತೆ ಬೇರೆ ಇತ್ತಂದ್ರೂ ಇನ್ನೊಂದು ಬಾಳೆ ಬರುತ್ತೆ. ಹಾಗಾಗಿ ನಾವು ಈ ಲೇಬರ್ ಜೊತೆ ತೆಗ್ಸೋ ಟೈಮಲ್ಲಿ ನಾವು ಕಂಪಲ್ಸರಿ ಅವ್ರ ಜೊತೆ ಇದ್ದು ತೆಗಿಸ್ಬೇಕಾಗತ್ತೆ. ನೋಡಿ, ಇಂಥದ್ದು ಒಂದು ಭಾಗ ಇದ್ರೂ ಅದೇನಾಗುತ್ತೆ ಅಂದರೆ ಮತ್ತೆ ಉಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ನೀವು ಬೇರೆ ಗಿಡ ಏನಾದರೂ ಹಾಕೋದು ಪ್ಲಾನ್ ಮಾಡಿದರೆ ಹಾಗಾಗಿ ಎಲ್ಲ ಸಮಸ್ಯೆ ಆಗ್ತವೆ. ಈಗ ಮತ್ತೆ ಅದೇ ಲೇಬರ್ನ ನಾನು ಕರ್ಕೊಂಬಂದು ಮತ್ತೆ ಮಾಡ್ಸಕತ್ತೀನಿ. ಏನಪ್ಪ ಅಂದರೆ, ಸ್ವಲ್ಪ ನಿಮಗೂ ಗೊತ್ತಾಗಲಿ, ಬಾಳೆ ಹಾಕಿದವ್ರು ನಾಳೆ. ಈಗ ಒಳಗಡೆ ಸ್ಪೇಸ್ ಇತ್ತು, ನಾವು ಇನ್ನೊಂದು 2 ಸಾಲಿನ ಮಧ್ಯೆ ಬೇರೆ ಗಿಡ ಹಾಕಿಲ್ಲ ಅಂದರೆ ನಡೆಯುತ್ತೆ. ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಸಾಲಿನ ಮಧ್ಯೆ ಗಿಡ ಹಾಕಿರ್ತೀವಿ ಅಂದರೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಗೊತ್ತಾಗಲಿ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಟ್ ಮಾಡಿದ್ದೆ, ಮತ್ತೆ ಸೇಮ್ ನಾರ್ಮಲ್ ಹೆಂಗಿದೆಯಲ್ಲ ಹಂಗೆ ಎಲ್ಲ ಬಂದ್ಬಿಟ್ಟಿದ್ದಾವೆ. ಈಗ ನಾವು ಮತ್ತೇನಾದರೂ, ಈಗ ಆ ಟೈಮಲ್ಲಿ ನಾನೇನಾದರೂ ಪಪ್ಪಾಯ ಹಾಕಕ್ಕೆ ಹೋಗಿದ್ರೆ ಮತ್ತೆ ಎಡವಟ್ಟು ಆಗ್ತಿತ್ತು. ನಾನು ಇದರಲ್ಲಿ ಒಂದು ಫಲ ತಗೊಂಡಿದ್ದೆ, ಗಡ್ಡೆ ಇಟ್ಟಿದ್ದೆ. ನಾರ್ಮಲಿ ಹೊಸ ರೈತರು ಯಾರೇ ಇರ್ತಾರಲ್ಲ, ಆದಷ್ಟು ಬಾಳೆ ಗಡ್ಡೆನ ಇಡಕ್ಕೆ ಹೋಗ್ಬೇಡ್ರಿ. ಆದರೆ ಟಿಶ್ಯೂ ಕಲ್ಚರ್ ತಗೊಂಬಂದು ಇಡಿ. ಯಾಕಂದರೆ ಬಾಳೆಗಡ್ಡೆಯಲ್ಲಿ ಈಗ ಒಂದೇ ಸಲಕ್ಕೆ ಹಾರ್ವೆಸ್ಟಿಂಗ್ ಬರಲ್ಲ. ಅದು ಈಗ ಒಂದು ಎಕರೆಯಲ್ಲಿ ಒಂದು 500 ಗಿಡ ಇದಾವಂದರೆ ಒಂದು 100 ಗಿಡ ಒಂದು ಸಲ ಬರುತ್ತೆ, ಇನ್ನೊಂದು 50 ಗಿಡ ಇನ್ನೊಂದು ಸಲ ಬರುತ್ತೆ. ಆ ರೀತಿ ಕ್ರಾಪ್ ಒಂದೇ ಸಲ ಬರಲ್ಲ. ಹಾಗಾಗಿ ನಿಮಗೆ ಮೇಂಟೆನೆನ್ಸ್ ಇರಲಿ ಅಥವಾ ಸೇಲಿಗೆ ತಗೊಂಡೋಗಿ ಮಾರ್ಕೆಟಲ್ಲಿ ಹೋದ್ರೂ ಒಳ್ಳೆ ರೇಟ್ ಸಿಗಲ್ಲ. ಹಾಗಾಗಿ ನೀವೇನಾದರೂ ಟಿಶ್ಯೂ ಕಲ್ಚರ್ ಹಾಕಿದರೆ ಡೈರೆಕ್ಟು ಕೆಲವೊಬ್ಬರು ಮಧ್ಯವರ್ತಿಗಳಿರ್ತಾರೆ, ಡೈರೆಕ್ಟ್ ನಿಮ್ಮ ತೋಟದಲ್ಲೇ ಬಂದು ನೋಡ್ಕೊಂಡು ಡೈರೆಕ್ಟ್ ನಿಮ್ಮ ಹೊಲದಲ್ಲೇ ಬಂದು ಕಟ್ ಮಾಡಿ ಹೋಗ್ತಾರೆ. ಯಾಕಂದರೆ ಟಿಶ್ಯೂ ಕಲ್ಚರಲ್ಲಿ ಏನಂದರೆ ಕ್ರಾಪ್ ಒಂದೇ ಸಲ ಬರುತ್ತೆ, ಬೇರೆ ಬೇರೆ ಸಮಯದಲ್ಲಿ ಬರಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್. ಹಂಗಾಗಿ ಈಗ ಒಂದು 50 ಗೊನೆನ ಅಥವಾ 100 ಗೊನೆನ ಒಂದೊಂದು ಸಲ ಒಯ್ದರೆ ಅದು ಒಂದು ಒಳ್ಳೆ ರೇಟ್ ಸಿಗಲ್ಲ ನಿಮಗೆ. ಹಾಗಾಗಿ ರೇಟು ಇರುತ್ತೆ, ಬಟ್ ಏನಂದರೆ ನಿಮಗೆ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಈಗ ಎಲ್ಲರೂ ಈಗ ಅವ್ರದ್ದೇ ಆದ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿ ಬಾಳೆನ ಹೋಗಿ ಹಾಕಿ ಬರ್ಬೇಕಾಗತ್ತೆ ಮಾರ್ಕೆಟಲ್ಲಿ. ಕಾರ್ ಇದ್ದವರು ಒಂದು 10 ಗೊನೆ 20 ಗೊನೆ ತಗೊಂಡು ಹೋಗ್ಬೋದು. ಅದೇ ಇನ್ನೂ ಹೊಸದಾಗಿ ಕಾರ್ ಇಲ್ದವರು ಅಂಥವ್ರು ಏನು ಮಾಡೋಕ್ಕಾಗತ್ತೆ, ಅವ್ರು ಮತ್ತೆ ಟಾಟಾ ಎಸಿನ ಏನಾದರೂ ಮಾಡ್ಕೊಂಡು ಮತ್ತೆ ಅದನ್ನು ತಗೊಂಡೋಗಿ ಆ ಮಾರ್ಕೆಟಲ್ಲಿ ಹಾಕಿದರೆ ನಿಮಗೆ ಬರೋ 50 ಗೊನೆ ದುಡ್ಡು ಅಲ್ಲಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ವರ್ಕ್ನ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಗಡ್ಡೆ ಹಾಕಿದ್ದು ಈ ರೀತಿ ಎಲ್ಲ ತೆಗೆದಿದ್ದಾರೆ. ಈ ರೀತಿ ಹಿಂಗೆ ತೆಗಿತಾ ಇದ್ದಾರೆ ಟೋಟಲಿ. ಒಂದು ಸ್ವಲ್ಪ ಅರ್ಧ ಪೀಸ್ ಇತ್ತಂದ್ರೂ ಬೇರೆ ಇರೋವಂಥದ್ದು ಅದು ಏನಾಗುತ್ತೆ ಅಂದರೆ ಮತ್ತೆ ಉಳ್ಕೊಳ್ಳುತ್ತೆ. ಮನುಷ್ಯರದ್ದು ಥ್ರೂ ಮಾಡಿಸ್ದೆ ಆಗಲಿಲ್ಲ. ಮತ್ತು ಸಣ್ಣ ಟ್ರ್ಯಾಕ್ಟರ್ ತರಿಸಿದ್ದೆ, ಅವರು ಸ್ವಲ್ಪ ಸ್ಕಿಲ್ಲಡ್ ಆಪ್ರೇಟರ್ ಇರಲಿಲ್ಲ. ಹಾಗಾಗಿ ಏನಾಯ್ತು ಅಂದರೆ ಎಲ್ಲಿ ಬೇಕಲ್ಲಿ ಇರೋದೇ, ಬಟ್ ಆ 3 ಫೀಟಲ್ಲಿ ಕೂಡ ಆತ ಸರಿಯಾಗಿ ಮಾಡಲಿಲ್ಲ. ಗಿಡಗಳನ್ನ ಕಟ್ ಮಾಡೋದು, ಗಿಡಗಳನ್ನ ಹೊಡೆಯೋದು, ಆ ರೀತಿ ಮಾಡಿದರು. ಬಟ್ ಫೈನಲಿ ಇವ್ರದ್ದು ಅಡಿಕೆ ತೋಟ ಇದೆ, ಬಟ್ ಇವರಿಗೆ ಸ್ವಲ್ಪ ಸ್ಕಿಲ್ಲಡ್ ಇದ್ದಾರೆ. ಸ್ಕಿಲ್ಲಡ್ ಇರೋ ಹತ್ರ ಮಾಡಿಸಿದ್ರೆ ಏನಂದರೆ ನಮಗೆ ಸುಮ್ಮನೆ ಆ ಗಿಡಗಳನ್ನು ಸಾಯಿಸೋದನ್ನ ತಪ್ಪಿಸ್ತಾರೆ, ಗಿಡದ ಮೇಲೆ ಹೋಗೋದನ್ನ ತಪ್ಪಿಸ್ಬೋದು. ಮತ್ತು ಅವ್ರು ನೀಟಾಗಿ ಯಾವ ರೀತಿ ಅಂದರೆ ಅವ್ರದ್ದು ತೋಟ ಇರೋದಲ್ಲ, ಅವರಿಗೆ ಸ್ವಲ್ಪ ಅನುಭವ ಇರುತ್ತೆ. ಹಾಗಾಗಿ ನಾನು ಎಷ್ಟೇ ಟ್ರೈ ಮಾಡಿದರೂ ಟ್ರ್ಯಾಕ್ಟರ್ ತರಬಾರ್ದು ಅಂತೇಳಿ, ಬಟ್ ಫೈನಲಿ ಆಗಲಿಲ್ಲ. ಬಟ್ ಸಣ್ಣ ರೂಟ್ರಿಂದ ಆಗಲ್ಲ ಕೆಲಸ. ಈಗ ದೊಡ್ಡ ರೂಟ್ರಿಂದ ನೋಡಿ ಈ ರೀತಿ ಎಲ್ಲ ಕಟ್ ಆಗ್ಬಿಡುತ್ತೆ.
ಬಾಳೆ ಗಡ್ಡೆಗಳೆಲ್ಲ ನೀಟಾಗಿ ಕಟ್ ಆಗ್ಬಿಡುತ್ತೆ. ಅದೇ ಏನಾದರೂ ನಾವು ಸಣ್ಣ ರೂಟ್ರಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಬರಲ್ಲ. ಇಲ್ಲಿ ನೋಡಿ, ಈ ರೀತಿ ಎಲ್ಲ ಕಟ್ ಆಗ್ಬಿಡುತ್ತೆ. ನಾನೊಂದು ಮಾಡಿದ ತಪ್ಪೇನೆಂದರೆ ಫಸ್ಟು ಕಲ್ಟಿವೇಟ್ರ್ ಓಡಿಸಿದ ಮೇಲೆ ಆಮೇಲೆ ರೋಟೋವೇಟ್ರ್ ಓಡಿಸ್ದೆ. ಹಾಗಾಗಿ ಏನಾಯ್ತು ಅಂದರೆ ಹೊಲದಲ್ಲಿರೋ ಎಲ್ಲ ತ್ಯಾಜ್ಯಗಳು ಕಲ್ಟಿವೇಟ್ರ್ ಥ್ರೂ ಹೊರಗಡೆ ಬಂದ್ಬಿಡ್ತು. ನಾವು ಬಿಫೋರೇ ರೋಟೋವೇಟ್ರ್ ಓಡಿಸಿದ್ರೆ ಚೆನ್ನಾಗಿರ್ತಿತ್ತು. ಈ ತೋಟವನ್ನು ನಂದೊಂದು ಎಕರೆ ಇದೆಯಲ್ಲ, ಅದಾದಮೇಲೆ ಇದು ಅರ್ಧ ಎಕರೆನ ಪರ್ಚೇಸ್ ಮಾಡಿದ್ದೆ. ಈ ತೋಟ ಪ್ಲಾನಿಂಗ್ ಇಲ್ಲದೆ ಮಾಡಿದರೆ ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಏನಕ್ಕಂದರೆ ನಾನೇನು ಮಾಡಿದೆ ಅಂದರೆ ಲೇಬರ್ ಮತ್ತೆ ಸಿಗೋದೇ ಇಲ್ಲ, ಈಗಲೇ ಗಿಡಗಳು ಹಾಕ್ಸ್ಬಿಡೋಣ ಅಂತೇಳಿ ಹಾಕ್ಸಿದೆ. ಬಟ್ ಏನಾಯ್ತು ಅಂದರೆ ನೀರಿನ ವ್ಯವಸ್ಥೆ ಸರಿಗಿರಲಿಲ್ಲ, ಎಲ್ಲ ಎಡವಟ್ಟಾಯಿತು. ಹಾಗಾಗಿ ಈ ತೋಟದಲ್ಲಿ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಿದೆ. ಕಾರಣ ಮತ್ತೆ ಲೇಬರ್ ಸಿಗ್ತಾರೋ ಇಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ಅಂದರೆ ಭೂಮಿನ ಸರಿಯಾಗಿ ಉಳುಮೆ ಇಲ್ಲದೆ ನಾನು ಪ್ಲಾಂಟ್ಗಳನ್ನ ಇನ್ಸ್ಟಾಲ್ ಮಾಡಿದೆ. ಅದು ಒಂದು ತೊಂದರೆ ಆಯಿತು ನನಗೆ. ಇನ್ನೊಂದು, ಪ್ಲಾನಿಂಗ್ ಇಲ್ಲದೆ ಮಾಡಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ನಂದು ಮೊದಲು ಮಾಡಿರೋಂಥ ಒಂದು ಎಕರೆಯಲ್ಲಿ ನಾನು ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದೀನಿ ಅಂದರೆ ಅದು ಟೋಟಲಿ ಅದರಲ್ಲಿ ರೋಟೋವೇಟ್ರು ಹೋಗಲ್ಲ, ಟ್ರ್ಯಾಕ್ಟರ್ ಹೋಗಲ್ಲ, ಏನೂ ಹೋಗಲ್ಲ. ಆ ರೀತಿನೇ ಬೇಕಂತೇಳೇ ಪ್ಲಾನ್ ಮಾಡಿದ್ದೆ. ಬಟ್ ಇದನ್ನು ನಾನು ಸರಿಯಾಗಿ ಉಳುಮೆ ಮಾಡಿರಲಿಲ್ಲ. 2 ವರ್ಷ 2 ಅಡಿಕೆ ಸಾಲಿನ ಮಧ್ಯೆ ಏನು ಹಾಕಲಿ ಅಂದರೆ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಈಸಿ ಇರುತ್ತೆ. ಫೈನಲಿ ನನ್ನ ತೋಟ ಈಗ ಸ್ವಲ್ಪ ಕ್ಲೀನ್ ಆಗಿದೆ. ಬಟ್ ನಂದೊಂದು ಸಜೆಷನ್ ಏನಂದರೆ, ಯಾರೇ ಹೊಸದಾಗಿ ತೋಟ ಮಾಡ್ತಿರಲ್ಲ 9x9 ಮಾಡಿ. ಏನಕ್ಕಂದರೆ ಸ್ಟಾರ್ಟಿಂಗ್ 1 ಇಯರ್ 2 ಇಯರ್ ಇರುತ್ತಲ್ಲ, ಸ್ವಲ್ಪ ಕ್ಲೀನ್ ಮಾಡಿಸೋದಿರುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಮಾಡೋಣ, ಓಕೆ, ಬೇಡ ಅಂತ ಇಲ್ಲ. ಈ ಉದಾಹರಣೆ ನೀವು ಇದರಲ್ಲಿ ಸೆಣಬು ಹಾಕಿರ್ತೀರ ಅಂದ್ಕೊಳ್ರಿ, ಸೆಣಬು ಡಯಾಂಚ್ ಏನಾದರೂ ಹಾಕಿರ್ತೀರ ಅಂದ್ಕೊಳ್ರಿ, ರೋಟೋವೇಟ್ರ್ ಹೊಡಿಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಇನ್ ಕೇಸ್ ನೀವು 9x9 ಮಾಡ್ಕೊಂಡ್ರೆ ಯಾವುದೇ ಒಂದು ದೊಡ್ಡ ವೆಹಿಕಲ್ ಇದ್ದರೂ ರೋಟೋವೇಟ್ರ್ ಓಡಿಸ್ಬೋದು. ಹಾಗಾಗಿ ನಾನೇನು ಹೇಳ್ತೀನಂದರೆ, ಒಂದು ಸ್ವಲ್ಪ ಫ್ರೀ ಪ್ಲೇಸ್ ಇತ್ತಂದರೆ ಈಸಿ ಆಗುತ್ತೆ, ಯಾರಿಗೂ ನಾಳೆ ತೊಂದರೆ ಆಗೋಲ್ಲ. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಭಾಳಷ್ಟು ಮೇಂಟೆನೆನ್ಸ್ ಬರುತ್ತೆ. ಓಕೆ, ನಾವು ಏನೂ ಮೇಂಟೆನೆನ್ಸ್ ಇಲ್ಲ ಅಂಥೇಳಿ ಅಂತೀವಿ. ನೋಡಿ, ನಾನು ಒಂದು ತಪ್ಪು ಮಾಡಿದ್ದೆ. ಇಲ್ಲಿ ಡ್ರಿಪ್ ಲೈನ್ನ ಹೊಲದ ಮಧ್ಯೆ ಹಾಕ್ಸಿದ್ದೆ ನೋಡಿ. ಈಗ ಏನೋ ಒಂದು ರೋಟೋವೇಟ್ರ್ ಹೊಡಿಬೇಕಂದ್ರು ಅಥವಾ ಏನೋ ಇನ್ ಕೇಸ್ ನಾವು ಮುಂದಿನ ದಿನಗಳಲ್ಲಿ ನಾವು ಸೆಣಬು ಅಥವಾ ಡಯಾಂಚ್ ಹಾಕಿ ರೋಟೋವೇಟ್ರ್ ಹೊಡಿಬೇಕಂದ್ರೂ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಲ್ಯಾಟ್ರಲ್ ಹಾಕ್ಸಿರ್ತೀವಲ್ಲ, ಅವನ್ನು ಸ್ವಲ್ಪ ಬಾರ್ಡ್ರಿಗೋ ಒಂದು ಕಡೆನೋ ಅಥವಾ ಟೋಟ್ಲ್ ಹೊರಗಡೆನೋ ಅಥವಾ ಈ ಸೈಡು ಹಾಕೊಂಡ್ರೆ ಯಾವುದೋ ಒಂದು ಸಾಲು, ಅಥವಾ ಈ ಸೈಡ್ ಏನಾದರೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈಗ ಇಂಥವೆಲ್ಲ ಸಮಸ್ಯೆ ನಾವು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಸಾಧ್ಯವಾದಷ್ಟು ಎಷ್ಟಾಗುತ್ತೆ ನಮ್ಮ ಕೈಲೇ ಅಷ್ಟು ಮೇಂಟೆನೆನ್ಸ್ ಫ್ರೀ ಮಾಡ್ಕೋಬೇಕು. ಈಗ ಓಕೆ, ನಾವು ಇನ್ ಕೇಸ್ ಉಳುಮೆ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ ಉಳುಮೆ ಅಥವಾ ಕ್ಲೀನ್ ಮಾಡೋಕ್ಕಾದ್ರೂ ಪ್ಲೇಸ್ ಬೇಕಲ್ಲ. ನಾವು ಟೋಟಲಿ ಈಗ 2 ಬಾಳೆ ಅಂಥದ್ದು ಏನಾದರೂ ಹಾಕಿದರೆ ನೀವು ಮನುಷ್ಯನ ಕರ್ಕೊಂಡು ಕೀಳಿಸಿದ್ರು ಅದು ಮತ್ತೆ ಪದೇ ಬರ್ತಿರುತ್ತೆ. ಫೈನಲಿ ನಾನು ರೋಟೋವೇಟ್ರಿಂದ ತೆಗೆಸ್ದೆ. ನಾನು ಆ್ಯಕ್ಚುಲಿ 8x8 ಮಾಡಿದ್ದೆ, ಆ ಕಡೆ ಈ ಕಡೆ ಟಚ್ ಆಯಿತು, ಭಾಳಷ್ಟು ತೊಂದರೆ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಕ್ಲೀನ್ ಆಗಿದೆ ನೋಡಿ. ಥ್ಯಾಂಕ್ ಯು.